ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಗೌತಮಿ ಜಾಧವ್ ಹಾಗೂ ಉಗ್ರ ಮಂಜು ನಡುವಿನ ಗೆಳೆತನ ಸಾಕಷ್ಟು ಗಮನ ಸೆಳೆದಿತ್ತು. ಇವರ ಗೆಳೆತನ ಬಿಗ್ ಬಾಸ್ ಆಟದ ಮೇಲೂ ಪರಿಣಾಮ ಬೀರಿತ್ತು. ಇವರು ಕೂಡ ಇದನ್ನ ಒಪ್ಪಿಕೊಂಡಿದ್ರು. ಆದ್ರೆ ಈ ವಿಚಾರಗಳು ಇವರ ಗೆಳೆತನಕ್ಕೆ ಎಂದೂ ಕೂಡ ಅಡ್ಡಿಯಾಗಿರಲಿಲ್ಲ. ಹೊರಕ್ಕೆ ಬಂದ ಬಳಿಕವೂ ಗೌತಮಿ ಹಾಗೂ ಮಂಜು ಅವರ ಗೆಳೆತನ ಮುಂದುವರೆದಿದೆ. ಈ ಸಂದರ್ಭದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ವತಃ ಗೌತಮಿ ಜಾಧವ್ ಅವರೇ ಹಂಚಿಕೊಂಡಿದ್ದಾರೆ. ಗೌತಮಿ, ಮಂಜು, ಮೋಕ್ಷಿತಾ ಮಧ್ಯೆ ಒಳ್ಳೆ ಗೆಳೆತನ ಬೆಳೆದಿತ್ತು. ದಿನ ಕಳೆದಂತೆ ಮಂಜು ಹಾಗೂ ಗೌತಮಿ ಜೊತೆಗೆ ವೈಮನಸ್ಯ ಬೆಳೆದು ಮೋಕ್ಷಿತಾ ಅವರು ಗುಂಪಿನಿಂದ ಹೊರ ನಡೆದಿದ್ರು. ಆ ಬಳಿಕ ಗೌತಮಿ ಹಾಗೂ ಮಂಜು ಒಟ್ಟಾಗೆ ಇದ್ರು. ಬರ್ತಾ ಬರ್ತಾ ಮಂಜುವಿನ ನಡೆ ಗೌತಮಿಗೆ ಯಾಕೋ ಇಷ್ಟ ಆಗಿರ್ಲಿಲ್ಲ ಅನ್ಸುತ್ತೆ. ಇಬ್ರು ಇದೇ ವಿಚಾರಕ್ಕೆ ಸಾಕಷ್ಟು ಬಾರಿ ಕಿತ್ತಾಡ್ಕೊಂಡಿದ್ದು ಇದೆ. ಗೌತಮಿ ಫಿನಾಲೆಗೂ ಮೊದಲೇ ಹೊರ ಹೋದ್ರೆ ಮಂಜು ಅವರು ಫಿನಾಲೆ ಕಪ್ ಗೆಲ್ಲಲಾಗದೆ ಹೊರ ಬಂದ್ರು. ನಂತರ ಇವರ ಗೆಳೆತನವನ್ನ ಅನೇಕರು ಆಡಿಕೊಂಡಿದ್ರು. ಗೌತಮಿ ಹಾಗೂ ಅವರ ಪತಿ ಅಭಿಷೇಕ್ ಮಧ್ಯೆ ಮಂಜು ಪ್ರವೇಶ ಎಂದೆಲ್ಲ ಟ್ರೋಲ್ ಮಾಡಿದ್ರು. ಆಂಟಿ ಅಂಕಲ್ ಲವ್ ಸ್ಟೋರಿ ಎಂದೆಲ್ಲ ಹೀಯಾಳಿಸಿದ್ರು. ಆದ್ರೆ ಈ ಎಲ್ಲ ಟ್ರೋಲ್ ಗಳಿಗೆ ಗೌತಮಿ ಅವರು ಒಂದೇ ಒಂದು ಫೋಟೋದ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ. ಗೌತಮಿ ಜಾಧವ್, ಅವರ ಪತಿ ಅಭಿಷೇಕ್ ಹಾಗೂ ಮಂಜು ಒಂದೆಡೆ ಸೇರಿದ್ದಾರೆ. ಈ ಮೂವರು ಇದುವರೆಗೆ ಒಂದಾಗಿ ಫೋಟೋವನ್ನ ತೆಗೆಸಿಕೊಂಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಮೂವರು ಒಟ್ಟಾಗಿ ಸೇರಿ ಫೋಟೋವನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ. ಎಲ್ಲರ ಮೊಗದಲ್ಲೂ ನಗು ಕೂಡ ಇದೆ. ಅಭಿಷೇಕ್ ಹೆಗಲ ಮೇಲೆ ಮಂಜು ಕೈ ಹಾಕಿ ನಿಂತಿದ್ದಾರೆ. ಈ ಮೂಲಕ ಇವರ ಮಧ್ಯೆ ಯಾವುದೇ ಮನಸ್ತಾಪ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಗೌತಮಿ ಜಾಧವ್ ಫಿನಾಲಿಯಲ್ಲಿ ಇರಬೇಕು ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ರು. ಇದೇ ರೀತಿ ಮಂಜು ಕಪ್ ಗೆಲ್ಲಬೇಕು ಎಂದು ಕೆಲವರು ಬಯಸಿದ್ರು. ಆದ್ರೆ ಅದ್ಯಾವುದೂ ಕೈಗೂಡಿಲ್ಲ ಅನ್ನೋದೇ ಬೇಸರದ ಸಂಗತಿ.